ಏನಂದರೆ ಆ್ಯಕ್ಚುಲಿ ಇವತ್ತಿನ ದಿನ ನಾನು ಫಸ್ಟು ನಮ್ಮ ತಂದೆ ತಾಯಿನ ಮಿಸ್ ಮಾಡ್ಕೋತಾ ಇದ್ದೀನಿ. ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ, ಸಾರಿ. ಬಟ್ ಆ್ಯಕ್ಚುಲಿ ಅವರಿದ್ದರೆ ತುಂಬ ಖುಷಿ ಪಟ್ಟಿರೋರು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಸ್ಟೇಜಿಗೆ ಬರೋದು ಅಷ್ಟು ಈಸಿ ಅಲ್ಲ. ಇವಾಗ ನಾವು ಏನು ತೊಗೊಂಬಂದ್ವಿ ಅದು ಅಷ್ಟು ಭರವಸೆಯಲ್ಲಿ ಸ್ಟ್ರಗ್ಲಿಂಗ್ಸ್ ಎಲ್ಲ ಜೊತೆಲಿರೋರು ನೋಡಿದ್ದಾರೆ ಪಾಪ. ಫಸ್ಟ್ ಅದು. ಮತ್ತು ಇನ್ನೂ ಒಂದು 3-4 ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದಾರೆ. ಸೊ ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಎಕ್ಸ್ಪೈರ್ ಆಗಿದ್ದಾರೆ, ಮತ್ತು ನಮ್ಮ ಕಸಿನ್ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅವರೆಲ್ಲ ನನ್ನ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಪಟ್ಟರಲ್ಲಿ ಅವರೆಲ್ಲ ಸ್ವಲ್ಪ ಮೊದಲಿಗಿರು. ಅದು ಬಿಟ್ಟು ಇವಾಗ ಜೊತೆಲಿರೋರೆಲ್ಲ ಇದ್ದಾರೆ, ಬಟ್ ಇಲ್ಲಿರೋರ ಬಗ್ಗೆ ಫಸ್ಟ್ ಹೇಳಿದೆ ಅಷ್ಟೇ ನಾನು. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಏನಂದರೆ ಈಗ 2018-19 ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಮಾಡಿದ್ದಿದ್ದು. ನಾನೊಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆಮೇಲೆ ಇವ್ರು ನಮ್ಮ ಸುರೇಶ್ ಸರು, ನೀನು ಬರೀ ಶಾರ್ಟ್ ಫಿಲ್ಮೇ ಮಾಡ್ಕೊಂಡಿರ್ತೀಯ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಶಾರ್ಟ್ ಫಿಲ್ಮ್ ಎಲ್ಲಾಗ್ತೀಯ, ಯೂಟ್ಯೂಬಲ್ಲಿ ಆಗ್ತೀಯ, ಇಲ್ಲಾಗ್ತೀಯ ಅಂತೆಲ್ಲ ಬೈದು ಡೈರೆಕ್ಷನ್ ಮಾಡೋ ಪರವಾಗಿಲ್ಲ ಅಂತಂದರು. ಸ್ಟಾರ್ಟಿಂಗಲ್ಲಿ ಒಂದು 4 ಜನ ಫ್ರೆಂಡ್ಸ್ ಹೇಳ್ಕೊಂಡು ನಾವು ಮಾಡೋಣ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗಿದ್ದು ಜರ್ನಿ. 2018-19 ಸ್ಟಾರ್ಟ್ ಆಗಿದ್ದು. ಇದಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಫಿಲ್ಮ್ ಥರ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅದು 2013 ನಮ್ಮ ಫಾದರ್ ಪಾಸ್ಡ್ ಅವೇ, ಅದು ಮುಕ್ಕಾಲು ಮಾಡಿ ಅಲ್ಲೇ ನಿಲ್ಲಿಸ್ಬಿಟ್ವಿ ಅದು. ಸೊ ಕಾಲಚಕ್ರ ಅಂತ ಒಂದು ಮಾಡ್ಕೊಂಡು ಮಾಡಿದ್ವಿ, ಆವಾಗ ಇದಾಗಿದ್ದು. ಸೊ ಅವಾಗಿಂದ ಇವರು ರಂಗಣ್ಣ ಅವರು ಇವರೆಲ್ಲ ಜೊತೆಗಿದ್ದಾರೆ ಫ್ರೆಂಡ್ಸಾಗಿ, ಆಮೇಲೆ ನನ್ನ ಗುರುಗಳಾಗಿದ್ದಾರೆ ಅವರು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮೂವಿ. ಸೊ ಈ ಥರ ಫಿಲಮ್ ಮಾಡ್ತೀನಿ ಅಂದಾಗ ಓಕೆ, ಥ್ಯಾಂಕ್ ಯು. ನಮಸ್ತೆ. ಇನ್ನೊಂದ್ಸಲಿ ಫಿಲಮ್ ಇದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ರೇಣುಕಾಂಬಲ್ಲಿ ನಾನು ಆ್ಯಕ್ಚುಲಿ ಸುಮಾರು ಫಿಲಮ್ ಟೀಸರ್ಗಳಿಗೆ, ಸಾಂಗ್ಗಳಿಗೆ, ಟೀಸರ್ಗಳಿಗೆ ಎಲ್ಲದಕ್ಕೂ ಬಂದಿದ್ದೀನಿ. ಬಟ್ ನನ್ನ ಮೂವಿಗೆ ಫಸ್ಟ್ ಟೈಮ್ ಬಂದಾಗ ನನಗೂ ಸ್ವಲ್ಪ ಟೆನ್ಷನ್ ಆಗಿದೆ. ಸೊ ಹಾಗಾಗಿ ಏನು ಮಾತಾಡ್ಬೇಕು ನನಗೂ ಸ್ವಲ್ಪ ಗೊತ್ತಾಗ್ತಿಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ. ಇನ್ ಕೇಸ್ ಏನಾದರೂ ಯಾರ ಬಗ್ಗೆನ ಹೇಳೋದು ಮರ್ತುಬಿಟ್ರೆ ದಯವಿಟ್ಟು ಕ್ಷಮೆ ಇರಲಿ. ಫಸ್ಟೇ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಏನಂದರೆ, ಈಗ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಂತಂದಾಗ ಮನೇಲಿ ಕತೆ ಹೇಳೋದು ಫಸ್ಟು ಮನೇಲಿದ್ದರೆ ನನ್ನ ವೈಫ್ಗೆ, ಹೊರಗಡೆ ಇದ್ದರೆ ಸುರೇಶ್ ಸರ್ಗೆ, ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ ಅವನಿಗೆ. ಸೊ ಜೊತೇಲಿ ನಾವು ಇಲ್ಲಾಂದರೆ ಗಾಡಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಕತೆಗಳು ಹೇಳ್ಬಿಡ್ತಿದ್ದೆ ಅವ್ರಿಗೆ. ಚೆನ್ನಾಗಿದೆ, ಮಾಡಂಗಿದೆ ಮಾಡು ಅಂತ ಅವರು ಅಂದರು. ವೈಫು ನಿಂಗೆ ಏನು ಮಾಡ್ತೀಯ ಫಸ್ಟ್ ನೋಡು, ಯೋಚನೆ ಮಾಡು ಅಂತ. ಸೊ ಸಖತ್ ಎಂಕರೇಜ್ ಮಾಡಿರೋದೆಲ್ಲ ಬಿಗಿನಿಂಗ್ ಸ್ಟೇಜ್ ನಾನು ಹೇಳ್ತಾ ಇರೋದು. ಅದಾದಮೇಲೆ ಡೆವಲಪಿಂಗ್ ಆಗೋವರೆಗೂ ನಾನು ಯಾರ ಹತ್ರನೂ ಡಿಸ್ಕಸ್ಸು ಮಾಡಿರಲಿಲ್ಲ, ಹೇಳಿರಲಿಲ್ಲ. ಸೊ 2022 ಎಂಡಲ್ಲಿ ಶೂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಸೊ ಅದಕ್ಕೆ ಮುಂಚೆ ಎಲ್ಲ ಡಿಸ್ಕಷನ್ಗಳಾಯಿತು, ಕ್ಯಾರೆಕ್ಟರ್ಸು ಅದು ಇದು, ಆರ್ಟಿಸ್ಟ್ಗಳನ್ನೆಲ್ಲ ಫೈನಲ್ ಮಾಡಿದ್ವಿ. ಈವನ್ ಆ್ಯಕ್ಚುಲಿ ಸುದರ್ಶನ್ ರಂಗಪ್ರಸಾದ್ಗೂ ಕತೆ ಹೇಳಿದ್ದೆ, ಅವರು ಇದರಲ್ಲಿ ಒಂದು ರೋಲ್ ಮಾಡಬೇಕಾಗಿತ್ತು. ಬಟ್ ಅವರು ಅಬ್ರಾಡ್ಗೆ ಹೋಗಿದ್ರಿಂದ ಮಾಡೋಕ್ಕಾಗಲಿಲ್ಲ. ಭಾಗ್ಯಲಕ್ಷ್ಮಿಲಿ ತಾಂಡವ್ ರೋಲ್ ಮಾಡ್ತಾಯಿದ್ದಾರೆ ಸುದರ್ಶನ್ ಅವರು. ಸೊ ಅವ್ರಿಗೂ ಕತೆ ಹೇಳಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅವರು ಹೊರಡಕ್ಕೆ ಮುಂಚೆ ಕತೆ ಮಾಡಲಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿದ ಟೈಮ್ ಅವರು ಅಬ್ರಾಡಿಂದ ವಾಪಸ್ ಬಂದರು, ಹಂಗಾಗಿತ್ತು. ಸೊ ಇದರಲ್ಲಿ ಏನಂದರೆ, ಈಗ ಫುಲ್ಲು ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಜೊತೆಲಿರೋರು ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಫಸ್ಟಿಗೆ ಫ್ಯಾಮಿಲಿ, ಮನೇಲಿ ವೈಫು, ನಮ್ಮ ಅಕ್ಕ ಭಾವ, ನಮ್ಮ ಅತ್ತೆಯವರು, ಆಮೇಲೆ ಎಲ್ಲ ಎಂಕರೇಜ್ ಆಗಿ ಪಾಪ ಎಲ್ಲರೂ ನಮ್ಮ ರಿಲೇಟಿವ್ಸಿಂದ ಹಿಡಿದು ಪ್ರತಿಯೊಬ್ಬರೂ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸೊ ಈ ವಿಷಯಕ್ಕೆ ಫಿಲಮ್ಮು ಅಂತ ಹೇಳಿದಾಗ ನನಗೆ ಅವಾಗ ಆ್ಯಕ್ಚುಲಿ 2006 ನಾನು ಆರ್ಟಿಸ್ಟ್ ಆಗಿದ್ದೀನಿ. ಈಗ ಡೈರೆಕ್ಟ್ರಾಗಿ ಸ್ವಲ್ಪ ಬಡ್ತಿ ತೊಗೊಂಡಿದ್ದು. ಸೊ ಈಗ ಫಿಲಮ್ ಸ್ಟಾರ್ಟ್ ಮಾಡಿದ್ದೀವಿ, 2022 ಸ್ಟಾರ್ಟ್ ಮಾಡಿದ್ವಿ, ಇವಾಗ ಮುಗಿಸಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೆನ್ಸಾರ್ಗೆ ಹೋಗ್ತೀವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಸರ್ ಡಿ ಅನ್ನೋದು ಕತೆಗೆ ಪೂರಕವಾಗಿ ಇಟ್ಟಿರೋದು ಸರ್. ಸೊ ಅದು ರಿವೀಲ್ ಮಾಡಿದ್ರೆ ನಮ್ಗೆ ಇವಾಗ ನೆಕ್ಸ್ಟ್ ಇದಕ್ಕಾಗತ್ತೆ ಅಂತ. ಆ ಡಿನ ನಾವು ಟಚ್ ಮಾಡೋಕ್ಕಾಗತ್ತಾ ಸರ್? ಹ್ಞೂ ಸರ್, ಆ ಡಿನ ನಾವು ಟಚ್ ಮಾಡೋಕ್ಕಾಗಲ್ಲ. ಒಂದು ಡಿ ನಮಗೆ ಸಪೋರ್ಟ್ ಮಾಡಿದ್ರು ಪಾಪ, ಇನ್ನೊಂದು ಡಿನ ನಾವು ಯಾವತ್ತೂ ಟಚ್ಚು ಮಾಡೋಕ್ಕಾಗಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಏನೂ ಇಲ್ಲ ಸರ್. ಕಂಟೆಂಟ್ ಇದು ಕ್ರೈಮ್ ಥ್ರಿಲ್ಲರು ಸರ್. ಆ್ಯಕ್ಚುಲಿ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು ಇದು 2017-18 ಸ್ಟಾರ್ಟ್ ಮಾಡಿದಂಥ ಕತೆ. ಸೊ ಫಿನಿಷಿಂಗ್ ಆಗಿ ಸ್ವಲ್ಪ ಲೇಟು, ಬಟ್ ನಾವೀಗ ಚಿತ್ರಕಥೆಯಾಗಿ ಸಿನಿಮಾ ಆಗಿ ಬಂದಿರೋದು ಇವಾಗ ಸರ್. ಅದು ಸರ್ ಇಲ್ಲ ಸರ್, ಇಲ್ಲ ಕಾಲ್ಪನಿಕ ಕತೆ ಸರ್.
ಇಲ್ಲ ಸರ್, ಸ್ಟೋರಿ ಈಗೇನಂದರೆ ಆ್ಯಕ್ಚುಲಿ ಎಲ್ಲ ಡಿ ಮೇಲೆ ನಿಂತಿದೆ. ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ, ಕಾನ್ಸೆಪ್ಟ್ ನಿಂತಿದೆ ಡಿ ಮೇಲೆ. ಸೊ ಒನ್ ಲೈನ್ ಸ್ಟೋರಿ ಹೇಳಿದ್ರೂ ತಿರ್ಗಾ ಅಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ ಕತೆ, ಅಷ್ಟೇ, ಇನ್ನೇನಿಲ್ಲ. ರಿವೀಲ್ ಆಗಿಬಿಡುತ್ತೆ ಕತೆ ಅನ್ನೋದು ಒಂದು ಭಯ ಅಷ್ಟೇ, ಇನ್ನೇನಿಲ್ಲ. ಈಗ ಥಿಯೇಟ್ರ್ ಮೇಲೆ ನೋಡಿದಾಗ ಸ್ವಲ್ಪ ಒಂದು ಕ್ಯೂರಿಯಾಸಿಟಿಲಿ ನೋಡ್ಬೋದು ಏನದು ಅನ್ನೋದು ಕ್ಯೂರಿಯಾಸಿಟಿಗೋಸ್ಕರ ನಾವು ಕತೆ ರಿವೀಲ್ ಮಾಡಿದ್ವಿ ಸರ್. 2022 ಎಂಡಲ್ಲಿ ಸರ್, ಇವಾಗ ಎಲ್ಲ ಫಿನಿಶ್ ಆಯಿತು. ಸೊ ಈಗ 5.1 ಆಗಿ ಸೆನ್ಸರ್ ಸ್ಕ್ರಿಪ್ಟ್ ಇವಾಗ ರೆಡಿ ಆಗ್ತಿದೆ. ಸೊ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಫಾರ್ ಸೆನ್ಸರ್ ಸರ್. ಬ್ಯಾಂಗ್ಳೂರು ಸುತ್ತಮುತ್ತ ಸರ್, ಒಂದು RR ನಗರ, RT ನಗರ, ಆಮೇಲೆ ಮ್ಯಾಂಗ್ಳೂರಲ್ಲಿ ಒಂದು ವಾರ ಮಾಡಿದ್ವಿ. ಸೊ ಮ್ಯಾಂಗ್ಳೂರು ಮಲ್ಪೆಯಲ್ಲಿ ಓಪ್ನಿಂಗು ಮತ್ತು ಕ್ಲೈಮ್ಯಾಕ್ಸ್ ಎರಡು ಅಲ್ಲೇ ಮಾಡ್ಕೊಂಡ್ವಿ. ಮತ್ತು ಸಾಂಗ್ಸ್ ಎಲ್ಲ ಅಲ್ಲೇ ಶೂಟ್ ಆಗಿರೋದು ಸರ್. ಡಿಟೆಕ್ಟಿವ್ ಎಲ್ಲ ಏನಿಲ್ಲ ಸರ್, ಆ್ಯಕ್ಚುಲಿ ಇಟ್ಸ್ ಎ ಪ್ಯೂರ್ಲಿ ಒಂಥರ ಮರ್ಡ್ರ್ ಮಿಸ್ಟ್ರಿ ಸರ್. ಕ್ರೈಮ್ ಥ್ರಿಲ್ಲರು, ಒಂದು ಮರ್ಡ್ರ್ ಮೇಲೆ ಹೋಗುವಂಥ ಕತೆ. ಅದು ಏನು ಡೈವರ್ಟ್ ಆಗುತ್ತೆ, ಏನಾಗುತ್ತೆ ಅನ್ನೋದೇ ಒಂದು ಕ್ಲೈಮ್ಯಾಕ್ಸು. ಇನ್ನೊಂದೇನೆಂದರೆ ಮೇಯ್ನು ಫುಲ್ ಮೂವಿನ ಇಟ್ಕೊಂಡು ಕೂತಿರೋದೇ ಕ್ಲೈಮ್ಯಾಕ್ಸು ಅಂತ ನಾನು ಭಾವಿಸಿದ್ದೀನಿ. ಸೊ ಕ್ಲೈಮ್ಯಾಕ್ಸೇ ಒಂದು ಫ್ಲ್ಯಾಶ್ ಬ್ಯಾಕ್ಗಳು, ಒಂದು 8ರಿಂದ 10 ಫ್ಲ್ಯಾಶ್ ಬ್ಯಾಕ್ ಮೇಲಿದೆ ಸರ್. ಅಲ್ಲಿ ಎಲ್ಲ ಕತೆ ರಿವೀಲ್ ಮಾಡೋ ಥರ ಪ್ಲ್ಯಾನು. ಫಿಲಮ್ ಮುಗೀತು ಅಂತ ಅನ್ಕೋತಾರೆ, ಆ ಎಡ್ಜಲ್ಲಿ ಕೂತ್ಕೊಂಡು ಜಸ್ಟ್ ಒಂದು 10 ಮಿನಿಟ್ಸ್ ನರೇಷನಲ್ಲಿ ಎಲ್ಲ ಫುಲ್ ಫ್ಲ್ಯಾಶ್ ಬ್ಯಾಕ್ ಹೋಗಿ ಬರೋವಂಥ ಕತೆ ಸರ್. ನಾನೊಂದು ಚಿಕ್ಕ ವಿಲನ್ ರೋಲ್ ಮಾಡಿದ್ದೀನಿ ಸರ್. ಇಲ್ಲ ಸರ್, ಇನ್ನೊಂದೇನಂದರೆ ಎಲ್ಲ ಜವಾಬ್ದಾರಿ ತೊಗೊಳೋದು ಕಷ್ಟ. ಈಗ ಬರೀ ಡೈರೆಕ್ಟ್ರ್ ತೊಗೊಂಡೆ ನನಗೆ ಸಾಕಾಗೋಗಿದೆ. ಎಲ್ಲ ಇವತ್ತು ಮಧ್ಯಾಹ್ನ ನಾನೇ ರೆಡಿಯಾಗಿ ಬಂದಿಲ್ಲ, ಇವರೆಲ್ಲ ರೆಡಿಯಾಗಿ ಬಂದಿದ್ದಾರೆ ನೋಡಿ ಸರ್. ಇನ್ನು ನಾನು ಸಿಸ್ಟಮ್ ಮುಂದೆ 1:30 ಕೂತವನು 5 ಗಂಟೆವರೆಗೂ DCP ಫಾರ್ಮೆಟ್ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಸರ್. ಖಂಡಿತ ಅದಕ್ಕೆ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ಟೆ ಸರ್ ನಾನು. ಅವ್ರು ಪಾರ್ಲರ್ಗೆ ಹೋದ್ರು, ಬಂದರು, ನಾವೆಲ್ಲ ಬರ್ ಸರ್. ಕಂಪ್ಯೂಟರ್ ಮುಂದೆ ಕೂತಿದ್ದೆ. ಇವರು ನಮ್ಮ ಸಿರಿ ಮ್ಯೂಸಿಕ್ ಸುರೇಶ್ ಸರ್ ಜೊತೆ ಫೋನಲ್ಲಿ ಒಂದು ಅಷ್ಟೊತ್ತು ಕೂತಿದ್ದೆ. ರೆಡಿ ಆದೆ, ಯಾರೋ ನನ್ನ ಫ್ರೆಂಡು ನಾನು ಬಂದಿನೋ ನೀನೇ ಬಂದಿಲ್ಲ ಅಂದರು. ಬಟ್ಟೆ ಹಾಕೊಂಡು ಟಕ್ಕಂದು ಓಡ್ ಬಂದೆ ಸರ್. ಅಷ್ಟೇ ಕಾರ್ತಿಕ್ ಸರ್ ನೋಡಿದ್ರೆ ಮಾಮೂಲಿ ಇಷ್ಟು ಅಂದ್ರೆ ರೆಡಿ ಆಗ್ತಾರೆ ಅಂದ್ರೆ ಲೆಕ್ಕ ಹಾಕಿ, ಇನ್ ಮದ್ವೆದಲ್ಲಿ ಯಾವ ರೇಂಜಿಗೆ ರೆಡಿ ಆಗಿರ್ಬೇಕು ಇವರು? ಅರ್ಜೆಂಟ್. ನನಗೆ ಯೂಶಲಿ ಲಾಸ್ಟ್ ಮೂಮೆಂಟಲ್ಲಿ ಸಿಗೋ ಡ್ರೆಸ್ಗಳೇ ಚೆನ್ನಾಗಿರುತ್ತೆ ಸರ್. ತಿರುಮಲ ಸರ್, ನೀವು ನಿಮ್ಮ ಹೆಂಡತಿ ಹೆಸರು ಹೇಳಿದ್ರು ಇವಾಗ ಗೊತ್ತಿಲ್ಲ, ಸುರೇಶ್ ಸರ್ ಹೆಸರು ತುಂಬಾ ಸರಿ ಹೇಳಿದ್ರಿ. ಸುರೇಶ್ ಅಂತ ಅವ್ರೇನಾ? ಅದೇ ಹೇಳ್ತಿರ್ತೀರ ಗುರುಗಳು, ಅದಕ್ಕೆ. ಸೊ ಸುರೇಶ್ ಸರ್ಗೆ ಕೇಳೋಣ. ಸುರೇಶ್ ಸರ್, ಹಾಂ ಸರ್, ಕ್ರೈಮು ಹಾರರು ಜಾಸ್ತಿ ಸರ್. ಹಾಂ ಸರ್. ಇಲ್ಲ ಸರ್, ಇದರಲ್ಲಿ ಏನಂದರೆ ಕಂಟೆಂಟು ಹೆಂಗಿದೆ ಅಂದರೆ ಸೆಂಟಿಮೆಂಟು, ಕಾಮಿಡಿ ನೀವು ನೋಡಿದ್ರಲ್ಲ ಸರ್. ಆ್ಯಕ್ಚುಲಿ ಇವಾಗ ಟೀಸರ್ ಏನು ನೋಡಿದ್ರು ಅದೇ ಥರನೇ ಇದೆ ಸರ್. ಫಿಲಮನ್ನು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಹಾಂ ಸರ್. ಗೋಸ್ಟಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ಗೋಸ್ಟಲ್ಲಿ ಕತೆ ಸ್ಟಾರ್ಟ್ ಆಗೋದೇ ನನ್ನಿಂದ ಸರ್. ಎಷ್ಟೋ ಜನಕ್ಕೆ ಮೋಸ್ಟ್ಲಿ ಗೊತ್ತಿಲ್ಲ ಅದು. ಅದು ಓಲ್ಡ್ ಮಾಂಕಲ್ಲಿ ಇಲ್ಲ, ಅದನ್ನು ಇದು ಮಾಡಲಿಲ್ಲ. ಇದೇನಂದರೆ ಆ್ಯಕ್ಚುಲಿ ನಾನು 11th ಕ್ಲಾಸಲ್ಲಿ ಹೋಗ್ತಾ ಇದ್ದೆ ಸರ್. ಇದರಲ್ಲಿ ಒಂದು ಫೋಟೋ ಸ್ಟ್ಯಾಂಡ್ ಇದೆ. ಆ ಫೋಟೋಸ್ಗಳೆಲ್ಲ ನೋಡ್ಬೇಕಾದ್ರೆ ಏನೋ ಒಂದು ಥಾಟ್ ಬಂತು. ಆ್ಯನಿಮೇಷನ್ ಎಲ್ಲರೂ ಮಾಡ್ಕೊಂಡು ಕೂತ್ಕೋತಾರೆ, ಬರೀ ಫೋಟೋನ ಮಾತ್ರ ಮಾತಾಡ್ಸೋಣ ಅಂದ್ಬಿಟ್ಟು ಆ ಫೋಟೋನ ತೊಗೊಂಬಂದು ನಾವು ಪ್ರಿಂಟ್ ಇದು ಮಾಡಿ ಬರೀ ಕಣ್ಣು ಮಾತ್ರ ಮಿಡಿಸಿದ್ದೀವಿ. ನೀವು ನೋಡಿ, ಕೈ ಕಣ್ಣು ಎರಡೇ ಅಲ್ಲಾಡಿಸಿರೋದಲ್ಲಿ. ಸೊ ಅದನ್ನು ಒಂದು ಥಾಟ್ ಇಟ್ಕೊಂಡು ಒಂದು ಕ್ರಿಯೇಟಿವಿಟಿ ಮಾಡಿರೋ ಸರ್ ಅದು. ಸರ್ ಇಯರ್ ಎಂಡ್ ಸರ್ ಮೋಸ್ಟ್ಲಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾನು ಆ್ಯಕ್ಚುಲಿ ಲಾಸ್ಟ್ ಏಪ್ರಿಲಿಂದ ಇವತ್ತು ನಾಳೆ ಅಂದ್ಕೊಂಡಿದ್ದೆ. ಪೋಸ್ಟ್ ಪ್ರೊಡಕ್ಷನ್ ಹೇಳ್ಕೊಂಡೇ ಬಂತು. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು, ಕೆಲವೊಂದು ಹಾಕೊಂಡು ಡ್ರ್ಯಾಗ್ ಮಾಡ್ಕೊಂಡೇ ಬಂತು. ಇವತ್ತು ಆ್ಯಕ್ಚುಲಿ ಇಲ್ಲಿರೋರು ನಮ್ಮ ಆರ್ಟಿಸ್ಟ್ ಮನೆಯವರಿಂದ ಹಿಡಿದು ಫ್ರೆಂಡ್ಸಿಂದ ಹಿಡಿದು ಎಲ್ಲ ಉಸಿರು ಬಿಡ್ತಾ ಇದ್ದಾರೆ. ಯಾಕಂದರೆ ಟೀಸರ್ವರೆಗೂ ತೊಗೊಂಬಂದ್ಬಿಟ್ಟಿದ್ದೀವಿ ಸರ್. ಅದಕ್ಕೆ ಸರ್ ಇದರಲ್ಲಿ ಎಲ್ಲ ಇದೆ, ಬ್ಲಡ್ ಕಾಣಲ್ಲ ಸರ್. ಎಲ್ಲೋ ಫೈಟ್ಸ್ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತೀನಿ, ಫೈಟ್ಸ್ ಇಲ್ಲ ಸರ್. ಬಟ್ ಏನಂದರೆ ಮರ್ಡರ್ ಮಿಸ್ಟ್ರಿ ಎಲ್ಲ ಇದೆ, ಎಲ್ಲೂ ಬ್ಲಡ್ ಎಲ್ಲೂ ಒಂದು ಡ್ರಾಪು ಕಾಣಲ್ಲ ಸರ್. ಹಾರರ್ ಸುಮ್ಮನೆ ಟಚ್ ಕೊಟ್ಟಿದ್ದೀವಿ ಅಷ್ಟೇ ಸರ್, ಫುಲ್ ಇಲ್ಲ. ನೆಕ್ಸ್ಟು ಮುಂದಕ್ಕೆ ಮಾಡೋ ಆಸೆ ಇದೆ ಸರ್. ನಾನು ವೇದಿಕಾ. ನಾನು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಮೊದಲ ಪ್ರಯತ್ನ ಆ್ಯಕ್ಚುಲಿ. ಹಾಡು ಬರೆಯೋದು, ಕಂಪೋಸ್ ಮಾಡೋದು ತುಂಬ ಇಷ್ಟ, ಡಿಫ್ರೆಂಟಾಗಿ, ಮತ್ತು ಮೆಲೋಡಿ ಹಾಡೋದು ತುಂಬ ಇಷ್ಟ. ಸೊ ಆ ಥರ ಯಾವುದೋ ಫ್ರೆಂಡಿಂದ ಪರಿಚಯ ಆಗಿದ್ದು ಸರು. ಸೊ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಮ್ಮ, ನೀವು ಹಾಡು ಮಾಡಿಕೊಡ್ಬೇಕು. ಹಾಂ ಹೌದಾ ಸರ್, ಸರಿ ಖಂಡಿತ ಮಾಡ್ತೀನಿ ಸರ್. ಇದೊಂಥರ ಎಂಥ ಜಾನರ್ ಅಂದರೆ ಅಮ್ಮ, ಇದೊಂಥರ ಈ ಜಾನರ್ ಅಮ್ಮ
ಆಯ್ತು ಸರ್ ಜಾನರ್ ನೀವು ಹೇಳಿದ್ರೆ ನಾನು ಅದಕ್ಕೆ ತಕ್ಕನಂಗೆ ನೀವೊಂದು ಕೆಲಸ ಮಾಡಿ, ಲವ್ ಮಿಕ್ಸ್ ಮಾಡಿ, ಸ್ವಲ್ಪ ಕ್ಯಾಚಿ ಟ್ಯೂನ್ಗಳು ಮಿಕ್ಸ್ ಮಾಡಿ ಸಾಂಗ್ ಮಾಡಿ. ಅಲ್ಲ ಸರ್ ನೀವು ಕತೆ ಏನಾರು ರಿವೀಲ್ ಮಾಡಿದ್ರೆ ನಾನು ಒಂಚೂರು ಟ್ರೈ ಮಾಡಿ. ಇಲ್ಲಮ್ಮ ಅದೇ ಎಕ್ಸ್ಪೆರಿಮೆಂಟ್ ನೀವು ಮಾಡ್ಬೇಕು ಅದನ್ನು. ಇವತ್ತಿಗೂ ನನಗೆ ಕತೆ ಗೊತ್ತೇ ಇಲ್ಲ. ಬಹಳ ನೀಟಾಗಿ ಚೆನ್ನಾಗಿ ಪ್ಯಾಕೇಜ್ನ ಟೀಸರಲ್ಲೂ ಬಿಟ್ಕೊಟ್ಟಿಲ್ಲ, ಕತೆನ ಅಷ್ಟು ಪ್ಯಾಕ್ಡ್ ಆಗಿ ಅವ್ರು ಸೇವ್ ಮಾಡ್ಕೊತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ ಸರ್. ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ 2 ಹಾಡನ್ನು ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ, ಹಾಗೂ 2 ಹಾಡಿಗೆ ಲಿರಿಕ್ಸ್ ಬರೆದಿದ್ದೀನಿ. ಒಂದು ಲಿರಿಕ್ಸ್ ನಮ್ಮ ತಿರುಮಲೇಶ್ ಸರ್ ಬರೆದಿದ್ದಾರೆ, ಹಾಗೂ ಇನ್ನೊಂದು ಲಿರಿಕ್ಸ್ ನಮ್ಮ ಕೆಂಪಗಿರಿ ಸರ್ ಅವ್ರು ಬರೆದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನಿಸುತ್ತೆ. ನೀವೆಲ್ಲ ನೋಡಿ ಮುಂದೆ ಹರಸಿ ಹಾರೈಸಿ ಮತ್ತಷ್ಟು ನಮ್ಮೆಲ್ಲರ ಪ್ರಯತ್ನಗಳನ್ನ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂದರೆ ಸರ್ ಕೆಲವೊಂದು ಸಲ ಲಿರಿಕ್ಸ್ ಈಗ ಹೆಂಗಂದರೆ ಪಕ್ಕಾ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ನಾನೊಬ್ಬರನ್ನ ಇಷ್ಟಪಡ್ತಿದ್ದೀನಿ ಅಂದರೆ ಆ ಪ್ರೀತಿನ ತೋರಿಸೋದು ಅಷ್ಟೇ ಕನ್ವೆ ಮಾಡೋ ಥರ ಲಿರಿಕ್ಸ್ ಬರಿಬೋದು. ಆ ಸಿಚುವೇಶನಲ್ಲಿ ಇಲ್ಲಿದ್ದೀನಿ ನಾನು, ಈಗ ನಾನು ವೇದಿಕಾ ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ನಾನು ಪರ್ಟಿಕ್ಯುಲಾರಿಟಿ ತೊಗೊಂಡಿರ ಭಾವನೆಗಳನ್ನೇ ಕನ್ವೆ ಮಾಡೋ ಥರ ಹಾಡುಗಳನ್ನ ಆ ಥರ ಬರ್ದು ಒಂದು 3-4 ಟೈಪ್ಗಳನ್ನ ಕಳಿಸಿ ಅದರಲ್ಲಿ ಅವರು ಇದು ಓಕೆ ಅಮ್ಮ, ಇದು ಮ್ಯಾಚ್ ಆಗ್ತಿದೆ ಅಮ್ಮ ಅಂತ ಅವರು ಫೈನಲಿ ಚೂಸ್ ಮಾಡಿದ್ರು. ಹಾಂ ಸರ್, ಹಾಡ್ತೀನಿ ನಾನು. ಇಲ್ಲ ಕರೆದಿದ್ದಾರೆ ಅಂದರೆ ಟೆಕ್ನಿಕಾಲಿಟಿಯಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ. ನನಗೆ ಸ್ಟುಡಿಯೋ ಅದೆಲ್ಲ ಇಲ್ಲ. ಕಂಪೋಸಿಷನ್, ಲಿರಿಕ್ಸ್ ಹಾಗೂ ಟ್ಯೂನ್ ಕಂಪೋಸ್ ಮಾಡೋದು ಅದನ್ನು ಮಾಡ್ತೀನಿ. ಸ್ಟುಡಿಯೋ ವರ್ಕ್ ಎಲ್ಲ ಸಂತೋಷ್ ಅಂತ ಇದ್ದಾರೆ, ಅವ್ರು ಮಾಡಿದ್ದಾರೆ. ಮತ್ತು BGM ಎಲ್ಲ ನಮ್ಮ ರಾಹುಲ್ ಅರ್ಜ್ಕಲ್ ಅವರು ಮಾಡಿದ್ದಾರೆ. ಆ್ಯಕ್ಚುಲಿ ಸೀಕ್ವೆನ್ಸ್ ಹೇಳ್ದಂಗೆ ನಾವು ಕೊರಿಯೋಗ್ರಫಿ ಮಾಡೋಕ್ಕಾಗಲ್ಲ. ಅವರು ಎಕ್ಸ್ಪ್ಲೇನ್ ಮಾಡಿ ಈ ಥರ ಆರ್ಟಿಸ್ಟ್ ಈ ಥರ ಬರ್ತಾರೆ, ಈ ಥರ ಇರುತ್ತೆ, ಈ ಥರ ಸೀಕ್ವೆನ್ಸು ಫ್ರಂಟ್ ಬ್ಯಾಕ್ ನಮಗೆ ಸಬ್ಜೆಕ್ಟು ಪೂರ್ತಿ ಸಿನಿಮಾ ಏನು ಹೇಳಿಲ್ಲ. ಬಟ್ ನಮಗೆ ಸಾಂಗಿಗೆ ಏನು ಬೇಕೋ ನಮ್ಗೆ ಅದೇ ಬೇಕಾಗಿರೋದು ಕೊರಿಯೋಗ್ರಫಿ ಮಾಡೋಕ್ಕೆ. ಅಷ್ಟು ಮಾತ್ರ ನಾವು ಏನು ಬೇಕು ಅಂತ ತಿಳ್ಕೊಂಡು ಅದರಲ್ಲಿ ಅವ್ರಿಗೆ ಏನು ಬೇಕು ಅಂತ ನಾವು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಅವರು ತೃಪ್ತಿ ಆಗಿದ್ದಾರೆ ಅನ್ಸುತ್ತೆ. ಇಷ್ಟು ಹೇಳೋಕ್ಕೆ ಪ್ರಯತ್ನ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. Firstly, it's like this was the first movie. I've done a bit in different movies, but this was the first. Experience was very good because Thiru sir was there. Actually, he makes everything comfortable. Okay, so because of him, everything was good. ಸಿನಿಮಾ ಬಗ್ಗೆ ಏನೋ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ಹೇಳಬೇಕು ಅಂದರೆ ತಿರುಮಲೇಶ್ ನನ್ನ ಹಳೆ ಪರಿಚಯ. ನನ್ನ ಮೊದಲನೇ ಸಿನಿಮಾ ಶ್ರೀನಿವಾಸ ಕಲ್ಯಾಣ ಎಡಿಟ್ ಮಾಡಿದಾಗ ಟೀಮಲ್ಲಿ ತುಂಬಾ ಆ್ಯಕ್ಟಿವ್ ಪಾರ್ಟ್ ಮಾಡಿದ್ದು ತಿರುಮಲೇಶ್. ಸೊ ನನಗೆ ತಿರುಮಲೇಶಲ್ಲಿ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಆ ಫಿಲ್ಮ್ ಮೇಕರ್ ಎನರ್ಜಿ ಅಂತಾರಲ್ಲ, ಎಲ್ಲರೂ ಸಿನಿಮಾ ಮೇಕರ್ ಆಗಬೇಕು ಅಂದವರು ತಲೆಲೇ ಕತೆ ಇಟ್ಕೊಂಡು ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ, ಒಳ್ಳೆ ಬಡ್ಜೆಟ್ ಸಿಗಲಿ, ಒಳ್ಳೆ ಆ್ಯಕ್ಟರ್ಸ್ ಕಾಲ್ ಶೀಟ್ ಸಿಗಲಿ ಅಂತ ಕಾಯ್ಕೊಂಡೇ ವರ್ಷಾನುಗಟ್ಟಲೆ ಹೋಗ್ಬಿಡ್ತಾರೆ. ನಮ್ಮ ತಿರು ಹಂಗಲ್ಲ, ತುಂಬ ಆ್ಯಕ್ಷನ್ ಮೇಲೆ ಎದ್ದು ಬಿದ್ದು ಹೋಗ್ತಾರೆ. ನನಗೆ ತುಂಬಾ ಮೋಟಿವೇಶನ್. ನಾನೊಂದು 5-6 ವರ್ಷ ಸಿನಿಮಾಲಿದ್ದರು ನನಗೆ ಸಿನಿಮಾ ಮಾಡಬೇಕು ಅಂತ ಅಷ್ಟೊಂದು ಎನರ್ಜಿ ಇರಲ್ಲ. ಸೊ ತಿರು ನಾವಾಗ ನೋಡಿದಾಗಲ್ಲ ನನಗೂ ಮೋಟಿವೇಶನು. ನಮ್ಮ ಫ್ರೆಂಡ್ಸ್ಗೂ 4 ಜನಕ್ಕೆ ಹೇಳ್ತೀನಿ, ಈ ಥರ ಇರಬೇಕು, ಬರೀ ತಲೆಯಲ್ಲೇ ಸಿನಿಮಾ ಕಟ್ಕೊಂಡಿರಬೇಡಿ, ಆ್ಯಕ್ಷನಲ್ಲಿ ಮಾಡಿ ಅಂತ. ಸೊ ಒಂದೊಂದ್ಸಲಿ ಸ್ಕೆಡ್ಯೂಲ್ ಮುಗ್ದಾಗಲೂ ತಿರುನ ಏನು ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಸ್ಪೆಂಡ್ ಮಾಡಿದ್ದಾರೆ, ಒಂದು ಟೀಮ್ ಬಿಲ್ಡ್ ಮಾಡೋದು ಹೆಂಗೆ. ಫೈನಲಿ ಇಂಡಿಪೆಂಡೆಂಟ್ ಸಿನಿಮಾ ಅಂತ ಒಂದು ಶುರು ಮಾಡಿ ಈ ಲೆವೆಲ್ಗೆ ತೊಗೊಂಬಂದಿರೋದಕ್ಕೆ ಆ ಎನರ್ಜಿ ತುಂಬ ಮುಖ್ಯ. ಆವಾಗ ತಿರುನ ಮೀಟ್ ಮಾಡಿದಾಗಲ್ಲ, ಮಾತಾಡ್ಸ್ದಾಗಲ್ಲ, ಈ ಥರ ಈವೆಂಟಿಗೆ ಬಂದಾಗಲ್ಲ ನನಗೆ ಒಂದು ದೊಡ್ಡ ಮೋಟಿವೇಶನ್ನು. ಅದರಲ್ಲಿ ಒಂದು ಒಳ್ಳೆ ಕತೆ ಸೇರಿರೋದು, ಅದರಿಂದ ಒಳ್ಳೆ ಟೀಮ್ ಆಗಿರೋದು. ಸುರೇಶ್ ಸರ್ ನಮ್ಗೆ ಇನ್ನೂ ಹಳೆ ಪರಿಚಯದವರು. ನನ್ನ ಮೊದಲನೇ ಜಿಮ್ ಇನ್ಸ್ಟ್ರಕ್ಟರ್ ಅಂದರೆ ಸುರೇಶ್ ಸರ್. ಸೊ ಎಲ್ಲರೂ ಈ ಥರ ಒಳ್ಳೆ ಟೀಮ್ ಸೇರಿರೋದು ಇಟ್ಸ್ ವೆರಿ ಗುಡ್ ಥಿಂಗ್. ನನಗೆ ಒಂದು ಆ್ಯಕ್ಟಿವ್ ಎಡಿಟರ್ ರೋಲ್ ಇರೋದಕ್ಕಿಂತ ಒಂದು ಒಳ್ಳೆ ಮೋಟಿವೇಶನ್ ನನಗೆ ಸಿನಿಮಾ ಫೀಲ್ಡಲ್ಲಿ, ಕರಿಯರಲ್ಲಿ ಇದನ್ನೆಲ್ಲ ನೋಡಿ ನನಗೂ ಎನರ್ಜಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ತುಂಬ ಒಳ್ಳೆ ಅವಕಾಶ ಸಿಕ್ತು. ಅದು ಮಾತ್ರ ಹೇಳ್ತೀನಿ. ಸರ್ಪ್ರೈಸಸ್ ಅಂದರೆ ಟೈಮಿಂಗ್ ಚೆನ್ನಾಗಿದೆ ಸರ್. ಇದು ಒಂದು ಸ್ಟೋರಿ ಸ್ಟ್ರಕ್ಚರ್ ಅಂತ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಸ್ಕ್ರೀನ್ ಪ್ಲೇ ಬರೋದಾಗಿಂದ ಎಡಿಟಿಂಗ್ ಬರೋವರೆಗೂ ಒಂದು ಸೀನ್ ಆದಮೇಲೆ ಹಿಂಗಿರಬೇಕು, ಇನ್ನೊಂದು ಸೀನ್ ಆದಮೇಲೆ ಹಿಂಗಿರಬೇಕು, ಆ ಎಮೋಷ್ನಲ್ ಗ್ರಾಫ್ ಒಂದು ಫಾಲೋ ಆಗಬೇಕು. ಅದನ್ನೆಲ್ಲ ನೋಡಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಎಡಿಟ್ ಮಾಡಿರೋದು. ಸೊ ಸುಮಾರು ಸೀನ್ಸ್ಗಳು ರೀಶೂಟ್ ಆದವು, ಸುಮಾರು ಸೀನ್ಸ್ಗಳು ಎಡಿಟಿಂಗಲ್ಲಿ ತೆಗಿಬೇಕಾಯಿತು. ಗ್ರಿಪ್ಪಿಂಗ್ ಆಗಿ ಆ ಟೆಂಪೋ, ಆ ಪೇಸಿಂಗ್ನ ಇಟ್ಕೊಳ್ಳೋಕ್ಕೆ ತುಂಬ ಕೆಲಸ ಆಯಿತು. ಸೊ ಅದನ್ನು ತಿರುವು ಕೊಲಾಬ್ರೇಷನ್ ಚೆನ್ನಾಗಾಯಿತು. ಯೂಶಲಾಗಿ ಹೈ ಬಡ್ಜೆಟ್ ಸಿನಿಮಾಲೆಲ್ಲ ಈ ಥರ ರೀಶೂಟು, ರೀಸ್ಟ್ರಕ್ಚರಿಂಗ್ ಅವೆಲ್ಲ ಜಾಸ್ತಿ ನಡೆಯೋಕ್ಕಾಗಲ್ಲ, ಸೆಟ್ ಆಗಿಬಿಟ್ಟಿರುತ್ತೆ, ತುಂಬ ಖರ್ಚಾಗಿರುತ್ತಲ್ಲ ಆಲ್ರೆಡಿ. ಸೊ ಇಂಡಿಪೆಂಡೆಂಟ್ ಸಿನಿಮಾ ಆಗಿರೋದ್ರಿಂದ, ಲೋ ಬಡ್ಜೆಟ್ ಸಿನಿಮಾ ಆಗಿರೋದ್ರಿಂದ ವಿ ಹ್ಯಾಡ್ ಅ ಲಾಡ್ ಆಫ್ ವೇಸ್ ಟು ರೀಕ್ರಿಯೇಟ್ ಸರ್ಟನ್ ಸೀನ್ಸ್.
ಅಕಸ್ಮಾತ್ ಬೇಕಾದಂಗೆ ಬಂದಿಲ್ಲ ಅಂದಾಗ ವಿ ಕುಡ್ ರೀಶೂಟ್ ಇಟ್, ಟೈಮ್ ಇಟ್. ಸ್ಟ್ರಕ್ಚರಿಂಗ್ ತುಂಬ ಕಂಟ್ರೋಲ್ ಇತ್ತು ಪೋಸ್ಟ್ ಪ್ರೊಡಕ್ಷನ್. ತುಂಬ ಇತ್ತು ಸರ್. ಸೊ ಏನಂದರೆ ತುಂಬ ದಿನ ಶೂಟ್ ಆಗಿರೋದ್ರಿಂದ, ಪ್ಲಸ್ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಫಿಲ್ಮ್ ಇರೋದ್ರಿಂದ ಕ್ಯಾಮ್ರಾದು ಅಪ್ಡೇಟ್ಗಳೇ ಜಾಸ್ತಿ ಆಗ್ಬಿಡೋದು. ಒಂದು ಸ್ಕೆಜೂಲಿಂದ ಇನ್ನೊಂದು ಸ್ಕೆಜೂಲ್, ಲುಕ್ ಚೇಂಜ್ ಆಗೋದು. ಸೊ ನಾವು ಫಸ್ಟ್ ಸ್ಕೆಜೂಲ್ ಶೂಟ್ ಮಾಡಿದಾಗ ಯಾವ್ದು ಸರ್ ಟೂ ಅಲ್ಲಿ ಶೂಟ್ ಮಾಡಿ ಆಮೇಲೆ ಮಿಕ್ಕಿದ ಸ್ಕೆಜೂಲ್ 3 ಆಗಿತ್ತು. ಸೊ ತಿರುಗಿ ಹೇಳಿದ್ವಿ, ನೋಡಿ ಸರ್ ವಿಜುವಲಿ ತುಂಬಾ ಒಂದು ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಕಾಣ್ತಾ ಇದೆ. ನಾವು ಸೆಕೆಂಡ್ ಸ್ಕೆಜೂಲ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಿಮ್ಗೆ ಎಕ್ಸ್ಪೀರಿಯನ್ಸು ನಿಮ್ಮ ಫ್ಲೋ ಪ್ರಕಾರ ಆ ಸಿನಿಮ್ಯಾಟಿಕ್ ಟೈಮಿಂಗಲ್ಲಿ ಕೂತಿದೆ ಒಂದೊಂದು ಶಾರ್ಟು. ಆದರೆ ಫಸ್ಟ್ ಸ್ಕೆಜೂಲ್ ಒಂದೆರಡು ಶಾರ್ಟ್ಗಳು ಬೇಕಾದ್ರೆ ರೀಶೂಟ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಶೂಟ್ ಮಾಡಿಕೊಟ್ರು, ಏನೂ ಇದೇ ಇಲ್ಲದೆ. ಸೊ ದ ಹೋಲ್ ಸಿನಿಮಾನೇ ಒಂದು ಚೆನ್ನಾಗಿ ಎಲಿವೇಟ್ ಆಯಿತು ಆ ವಿಷಯದಲ್ಲಿ. ಇಲ್ಲ ಗೊತ್ತಾಗಲ್ಲ ಸರ್, ನೀವು ಶಾರ್ಟ್ಸ್ ನೋಡಿದಾಗ ಈ ಥರ ಮಲ್ಟಿ ಪ್ಲ್ಯಾಟ್ಫಾರ್ಮು, ಮದುವೆ ಮನೆ, ಶಾರ್ಟ್ ಫಿಲ್ಮ್ ಅಂತಲೂ ಗೊತ್ತಾಗಲ್ಲ. ಲೈಟಿಂಗ್ ಅಷ್ಟು ಚೆನ್ನಾಗಿದೆ, ಸಿನಿಮ್ಯಾಟಿಕ್ ಆಗಿದೆ. ಲೋ ಫಿಲ್ ಲೈಟಿಂಗು, ಲೋ ಕೀ ಲೈಟಿಂಗಲ್ಲಿ ಶ್ಯಾಡೋಸ್ನ, ಡಾರ್ಕ್ ಏರಿಯಾಸ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದೆ. ನೀವು ಹೇಳೋಕ್ಕೆ ಆಗಲ್ಲ ಮದುವೆ ಮನೆ, ಮದುವೆ ವೆಡ್ಡಿಂಗ್ ಫೋಟೋಗ್ರಫರ್ ಇದನ್ನು ಮಾಡಿದ್ದಾರೆ ಅಂತ. ತುಂಬ ಅದೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಸರ್. ಆ ಸಿನಿಮ್ಯಾಟಿಕ್ ಸೆನ್ಸ್ ಚೆನ್ನಾಗಿದೆ, ಸಿನಿಮ್ಯಾಟಿಕ್ ಲೈಟಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಹೇಳ್ತಾರೆ ಸರ್, ಆ್ಯಕ್ಚುಲಿ ಎಡಿಟಿಂಗ್ ಟೇಬಲ್ ಆಗಿ ಸೆನ್ಸರ್ಗೆ ಹೋಗಿ ವಾಪಸ್ ಬಂದು ಆಮೇಲೆ ಜೊತೆಗೆ 2-3 ಸಿನಿಮಾ ರಿಲೀಸ್ ಆದಾಗ ಯಾವುದೋ ಒಂದು ರಿಪೀಟ್ ಪ್ಯಾಟರ್ನ್ ಅದಲ್ಲಿ ಕಾಣಿದಾಗ ಅದನ್ನು ತಿರ್ಗಾ ಎಡಿಟ್ ಮಾಡಿಕೊಂಡು, ಇಟ್ಸ್ ಅ ವೆರಿ ಆನ್ ಗೋಯಿಂಗ್ ಪ್ರಾಸೆಸ್. ಅದು ತಿರುವಂಥ ಎನರ್ಜಿ ಇರೋರು ಇದ್ಬಿಟ್ರೆ ಸಿನಿಮಾ ರಿಲೀಸ್ ಆಗಿ ನಿಂತಾದ್ಮೇಲೆ ತಿರ್ಗಾ ಎಡಿಟ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಅ ಆನ್ ಗೋಯಿಂಗ್ ಪ್ರಾಸೆಸ್. ತಿರುಮಲೇಶ್ 20 ವರ್ಷದ ಫ್ರೆಂಡ್ಸು. ನಮ್ದೇನು ಕೆಲಸ ಅಂದರೆ ಜಿಮ್ಮಿಗೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂದು 10 ಮಿನಿಟ್ಸಲ್ಲಿ ಸೂಪರ್ ಮೆಸೇಜು, ಎಂಟರ್ಟೈನ್ಮೆಂಟು, ಥ್ರಿಲ್ಲಿಂಗು, ಈ 3 ಇತ್ತು. ಆಮೇಲೆ ನಾನೇ ಹೇಳಿದೆ, ಏನಕ್ಕೆ ಇದು ಬರೀ ಇದೇ ಮಾಡ್ತೀವಿ, ನಾವು ಎಷ್ಟೋ ಕತೆಗಳು ನೋಡಿರ್ತೀವಿ, ನಾವು ಯಾಕೆ ಒಂದು ಎಕ್ಸಾಂಪಲ್ ಆಗಬಾರ್ದು, ಇನ್ನೇನು ಟ್ರೈ ಮಾಡಬಾರ್ದು ಅಂದಾಗ ಮತ್ತು ಅದೇ ಜಿಮ್ಗೆ ಕುತ್ಕೋ, ಹೋಗು, ಕತೆ ಮಾಡು. ಆಮೇಲೆ ಒಳ್ಳೆ ಒಂದು ಕತೆ ಸಿಕ್ತು. ಕತೆ ಸಿಕ್ಬಿಟ್ಟು ಒಂದು ಟೀಮ್ ಬಿಲ್ಡ್ ಆಯಿತು. ತುಂಬ ಜನ, ಒಂದು ಜಿಮ್ ಅಂದಮೇಲೆ ಒಂದು 20 ವರ್ಷದಿಂದ ಇದ್ದೀವಿ. ಡೈರೆಕ್ಟ್ರು ಎಲ್ಲ ಬರ್ತಾರೆ ನಮ್ಮ ಜಿಮ್ಗೆ, ತುಂಬ ದೊಡ್ಡ ದೊಡ್ಡ ಡೈರೆಕ್ಟ್ರು ಬರ್ತಾರೆ, ಪ್ರೊಡ್ಯೂಸರು ಎಲ್ಲರೂ ಬರ್ತಾರೆ. ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು ಒಳ್ಳೆ ಕತೆ ರೆಡಿ ಮಾಡಿಬಿಟ್ಟು ಹೋದ್ವಿ ಶೂಟಿಂಗ್ಗೆ. ಹೇಳಿ ಸರ್, ನಮ್ಮದು ಮಲ್ಲೇಶ್ವರಂ ಇದೆ, ಆರ್ ಟಿ ನಗರ ಇದೆ. ಸೊ ಕತೆ ರೆಡಿ ಮಾಡಿಬಿಟ್ಟು ಶೂಟಿಂಗ್ ಹೋಗ್ಬೇಕಂದಾಗ ಸ್ವಲ್ಪ ಕೋವಿಡ್ ಎಫೆಕ್ಟ್ ಆಯಿತು. ಆಮೇಲೆ ಒಂದು ತಿರುಮಲೇಶು, ಒಂದು ಟೀಮು. ಈ ಟೀಮ್ ಹೆಂಗಿದೆ ಅಂದರೆ ತುಂಬ ವರ್ಷದಿಂದ ಜೊತೆಲಿದ್ದೀವಿ. ಒಂದು ದಿನವೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಯಾವುದೇ ಆಗಿಲ್ಲ. ಇದೇ ಇಲ್ಲಿವರೆಗೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದು. ಹಾಗೆ ತಿರುಮಲೇಶ್ ಹೆಂಗೆ ಅಂದರೆ, ತಿರುಮಲೇಶ್ ಬೇಜಾರು ಮಾಡ್ಕೋಬೇಡ, ಹುಚ್ಚಿನ ಥರ ಕೆಲಸ ಮಾಡ್ತಾನೆ. ಸೆಂಟ್ರಲ್ ನನಗೆ ಭಯ ಆಗ್ಬಿಡು, ತಿರುಮಲೇಶ್ ಯಾಕೋ ನಿನ್ನ ತಲೆಗೆಲ್ಲ ಕೆಟ್ಟೋಗಂಗಿದೆ, ಬಿಟ್ಬಿಡು, ಬೇಡ, ಸೇಫ್ ಆಗಿಬಿಡೋಣ ಅಂದರೆ, ಇಲ್ಲ ನಾನು ಮಾಡಬೇಕು. ಈ ಒಂದು 3-4 ತಿಂಗಳಿಂದ ಯಾವಾಗ ನೋಡಿದ್ರು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಅದು ಹೇಳೋದು ಇದು ಹೇಳೋದು. ಅದಕ್ಕೆ ಕರೆಕ್ಟಾಗಿ ಆರ್ಟಿಸ್ಟು, ವೆರಿ ನೈಸ್ ಆರ್ಟಿಸ್ಟು. ಅವರು ತಿರುಮಲೇಶ್ಗಿಂತ ಜಾಸ್ತಿ ಆ ಗ್ರೂಪ್ ಮಾಡಿದ್ದಾರೆ, ಮೆಸೇಜ್ಗಳು ಕಳಿಸ್ತಾರೆ. ಸೊ ಈ ಒಂದು ಟೀಮ್ ಇರೋದ್ರಿಂದನೇ ಇಲ್ಲಿವರೆಗೂ ಬಂದಿದ್ದು. ನಾನು ಇನಿಷಿಯಲ್ ಸ್ಟೇಜಲ್ಲಿ ಸಪೋರ್ಟ್ ಮಾಡಿದ್ದೀನಿ, ಬಟ್ ಆಮೇಲೆ ನನಗೆ ಭಯ ಆಗ್ಬಿಡ್ತು. ಐ ಆಮ್ ನಾಟ್ ಎ ಫಿಲ್ಮ್ ಮ್ಯಾನ್. ನಾನು ಫಿಲಮ್ ನೋಡ್ತೀನಿ, ಅವ್ರು ಹೇಳ್ದಂಗೆ ಇದ್ರ ಬಗ್ಗೆ ಹಂಗಾಯಿತು ಹಿಂಗಾಯಿತು, ಎಲ್ಲ ಫಿಲಮು ನೋಡ್ತೀನಿ, ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ನೋಡ್ತೀವಿ. ಆಮೇಲೆ ಏನಾಯಿತು, ನಾವೇ ಯಾಕೆ ಒಂದು ಫಿಲಮ್ ಮಾಡಬಾರ್ದು ಅಂತ ಹುಚ್ಚುತನ, ನಮ್ಮ ಟೀಮು ಇದೆಲ್ಲ ಇಲ್ಲಿವರೆಗೂ ತೊಗೊಂಡ್ಬಂದಿದೆ. ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಇದು ಇಲ್ಲಿವರೆಗೂ ಬಂದಿದೆ ಅಂತ. ಸೊ ಈ ಒಂದು 20 years ಬಾಂಡಿಂಗು ಹೀಗೆ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಒಂದು, ತುಂಬ ಕೊಟ್ಟಿದ್ದೀನಿ. ಒಂದು ಇಲ್ಲೇ ನೋಡಿ ಸರ್, ಮಸ್ಕ್ಯುಲರ್ ಗ್ರೂಪ್ ಅಂತ, ಮಸ್ಕ್ಯುಲರ್ ಗ್ರೂಪು ಬರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ಕಟ್ಸನ್ ಕರು ಅಂತ ಇನ್ನೊಂದು ಜಿಮ್ ಇದೆ, 2 ಜಿಮ್ಮು ವಿತ್ ಫ್ರೆಂಡ್ಸು. ಮತ್ತು ನಾವೆಲ್ಲ ಹೊಸಬ್ರು, ನಾವು ಸಿನಿಮಾ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ತಿರುಮಲೇಶ್ ಒಬ್ಬರು ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ತುಂಬ ಕ್ಯಾರೆಕ್ಟರ್ ಮಾಡಿದ್ದಾರೆ, ಆಮೇಲೆ ತುಂಬ ಪ್ರೊಡಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರ ಗೈಡೆನ್ಸಿಂದ ನಾವು ಅವ್ರ ಜೊತೆ ಇದ್ದೀವಿ. ಸೊ ಇದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದರಲ್ಲಿ 99% ತಿರುಮಲೇಶ್ ಎಫರ್ಟು, 1% ನಮ್ಮದೆಲ್ಲ ಇದೆ. ಇಲ್ಲಿವರೆಗೆ ಎಲ್ಲರೂ ಏನು ಹೇಳಿದ್ದಾರೆ ಅದನ್ನೇ ರಿಪೀಟ್ ಮಾಡಬೇಕಾಗುತ್ತೆ ಇವಾಗ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಎಲ್ಲರೂ ಯಾರೇ ಆಗಲಿ ಒಂದು ಫಿಲಿಮ್ಗಳು ನೋಡಬೇಕಾದ್ರೆ ಎಲ್ಲರೂ ಯಾರಾದರೂ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ. ಅದೇ ರೀತಿ ನಮಗೂ ಮುಂಚೆ ಎಷ್ಟೋ ವರ್ಷಗಳಿಂದ ಒಂದು ಪ್ರಯತ್ನ ಪಟ್ಟಿದ್ವಿ. ಗಾಂಧಿನಗರಲ್ಲೆಲ್ಲ ಕೆಲಸ ಕಡೆ ಸುತ್ತಿ ಬಂದಿದ್ದಾಯಿತು, ಯಾರೂ ಅಲ್ಲಿ ಆಗಲಿಲ್ಲ. ಅದಾದಮೇಲೆ ಅದನ್ನ ಬಿಟ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ನಮ್ಮದು ಪ್ರೊಫೆಷ್ನಲ್ ಬಂದ್ಬಿಟ್ಟು ಫಿಟ್ನೆಸ್ ಇಂಡಸ್ಟ್ರಿ. ಸೊ ಅದರಲ್ಲಿ ಮಾಡಬೇಕಾದ್ರೆ ತಿರುಮಲೇಶ್ವರದ ಸುಮಾರು ವರ್ಷಗಳಿಂದ ಪರಿಚಯ ಆಯಿತು.
ಆಮೇಲೆ ಇವ್ರಿಗೆ ಒಂದು ಹಾಬಿ ಇತ್ತು, ಯಾವಾಗ್ಲೂ ಫಿಲಿಮಲ್ಲಿ ಆ್ಯಕ್ಟ್ ಮಾಡೋದು ಅದೆಲ್ಲ ಹೇಳ್ತಾ ಇದ್ರು. ಸೊ ನಮಗೂ ಒಂದು ಆಸೆ, ನಮ್ಗೆ ಇನ್ಸ್ಪಿರೇಷನ್ನು ಅಣ್ಣವ್ರನ್ನ ಯಾವಾಗಲೂ ನಾವು ಇಮಿಟೇಟ್ ಮಾಡೋದು, ಅವ್ರ ಥರ ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋದನ್ನ ನಾವು ಫ್ರೆಂಡ್ಸ್ ಜೊತೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನ ಇವ್ರು ನೋಡ್ಬಿಟ್ಟು ನೀವು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ಅವ್ರದ್ದು ಕೆಲವು ಸ್ಮಾಲ್ ಟೆಲಿಫಿಲಿಮ್ ಅಂತ ಯಾವುದು ಮಾಡಿದ್ರು, 2 ಶಾರ್ಟ್ ಫಿಲ್ಮ್ಗಳು, ಅದರಲ್ಲಿ ನಾವು ಸ್ವಲ್ಪ ಆ್ಯಕ್ಟ್ ಮಾಡಿದ್ವಿ. ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ನೆಕ್ಸ್ಟ್ ಈ ಥರ ಬಿಗ್ ಬಜೆಟ್ ಈ ಥರ ಫಿಲ್ಮ್ ಮಾಡಬೇಕು ಅಂತ ಒಂದು ಆಪರೇಷನ್ ಡಿ ಅಂತ ಒಂದು ಪ್ಲ್ಯಾನ್ ಮಾಡಿದಾಗ ಫಸ್ಟ್ ನಿಜವಾಗ್ಲೂ ತುಂಬ ಭಯ ಆಯಿತು. ಯಾಕಂದರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಅಂತೆಲ್ಲ ಹೇಳಿದ್ರು, ಅವ್ರ ಎದುರಿಗೆ ಹೆಂಗೆ ಮಾಡೋದು ಏನಂತ. ಆವಾಗ ಇವ್ರು ನಿಂತ್ಕೊಂಡು ಈ ಥರ ಅಲ್ಲ, ಕ್ಯಾಮ್ರಾ ಮುಂದೆ ಈ ರೀತಿ ಮಾಡಬೇಕು, ನೀವು ಯಾವುದೋ ತಲೆ ಕೆಡಿಸ್ಕೊಂಡು ನಮ್ದು ಫಸ್ಟ್ ಆ್ಯಕ್ಚುಲಿ. ಆಮೇಲೆ ಮಾಡಿದ್ವಿ. ಆಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ಸ್ವಲ್ಪ ಆಮೇಲೆ ಈಸಿಯಾಗಿ ಆ್ಯಕ್ಟ್ ಮಾಡೋ ಥರ ಒಂದಾಯಿತು. ಎಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ಸ್ ಆಗಿ ಹೋಗೋದು. ಆ ಥರ ಸ್ಟಾರ್ಟ್ ಆಯಿತು. ಸೊ ಇದೇ ರೀತಿ ಟೀಮ್ ಅಷ್ಟೇ, ಪ್ರತಿಯೊಬ್ಬರೂ ಎಲ್ಲರೂ ಕೆಲವರು ನುರಿತ ಕಲಾವಿದರಿದ್ದಾರೆ, ಅವ್ರೆಲ್ರಿಗೂ ಒಂದು ಸಹಕಾರ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಈ ಥರ ಮಾಡಿ ಅಂತ. ಸೊ ಅದರಿಂದ ಏನಾಯಿತು, ಒಂದು ಟೀಮ್ ಆಗಿ ವರ್ಕ್ ಮಾಡಿಕೊಂಡು ಇಲ್ಲಿವರೆಗೆ ಬಂದ್ವಿ. ಸದ್ಯದಲ್ಲಿ ರಿಲೀಸ್ ಆಗುತ್ತೆ, ಸೊ ಅದಕ್ಕೆ ಎಲ್ರಿಗೂ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು.